ನಮಸ್ಕಾರ ವೀಕ್ಷಕರೇ, ವಿವ ನ್ಯೂಸ್ಗೆ ಸ್ವಾಗತ. ಇದು ಸುದ್ದಿಗಳ ಡಬ್ಬಿ. ವರುಣನ ಆರ್ಭಟಕ್ಕೆ ಯಾದಗಿರಿ ಜಿಲ್ಲೆ ಅಕ್ಷರಶಃ ನಲುಗಿ ಹೋಗಿದೆ. ಜಿಲ್ಲೆಯ ಕೆಲ ಭಾಗಗಳಲ್ಲಿ ಸುರಿದ ಭಾರೀ ಮಳೆಗೆ ಸಾರ್ವಜನಿಕರು ಕಂಗಾಲಾಗಿದ್ದು, ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿ ಬದುಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸೈದಾಪುರ ಸಮೀಪದ ಬಳಿಚಕ್ರ ಗ್ರಾಮದ ಮುಖ್ಯ ರಸ್ತೆ ಪಕ್ಕದಲ್ಲಿರುವ ಬಡಾವಣೆಯಲ್ಲಿ ಸುಮಾರು 40ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದ್ದು, ಜನ ಜಾನುವಾರುಗಳು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಏಕಾಏಕಿ ಮನೆಗಳಿಗೆ ನೀರು ನುಗ್ಗಿದ್ದರಿಂದ ಮನೆಯಲ್ಲಿನ ದವಸ ಧಾನ್ಯಗಳು ಹಾಗೂ ಜಾನುವಾರುಗಳಿಗೆ ಶೇಖರಣೆ ಮಾಡಿದ್ದ ಮೇವು ಸಂಪೂರ್ಣ ನೀರು ಪಾಲಾಗಿ ಅಲ್ಲಿನ ಸಾರ್ವಜನಿಕರು, ಗುಡಿ ಗುಂಡಾರ ಹಾಗೂ ಸರ್ಕಾರಿ ಶಾಲೆಗಳಲ್ಲಿ ಇರುವಂತಹ ಪರಿಸ್ಥಿತಿ ಸ್ಥಳೀಯರು ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಅವರಿಗೆ ಫೋನ್ ಕರೆ ಮೂಲಕ ತಿಳಿಸಿದಾಗ ದಿಢೀರನೆ ಗ್ರಾಮಕ್ಕೆ ಭೇಟಿ ನೀಡಿ ಅಲ್ಲಿನ ವಾಸ್ತವತೆಯನ್ನ ಕಂಡು ಜಿಲ್ಲಾಡಳಿತ ಹಾಗೂ ಸ್ಥಳೀಯ ರಾಜಕಾರಣಿಗಳ ವಿರುದ್ಧ ಕೆಂಡಾಮಂಡಲವಾಗಿದ್ದಾರೆ. ಬಳಿಕ ಉಮೇಶ್ ಮುದ್ನಾಳ್ ಭೇಟಿ ಸುದ್ದಿ ತಿಳಿಯುತ್ತಿದ್ದಂತೆ ಕಂದಾಯ ಇಲಾಖೆಯ ಸಿಬ್ಬಂದಿಗಳು, ಸೈದಾಪುರ್ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಸ್ಥಳಕ್ಕೆ ದೌಡಾಯಿಸಿ, ನೀವು ಹೇಳಿದ ಹಾಗೆ ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತಂದು 24 ಗಂಟೆಯೊಳಗೆ ಸಮಸ್ಯೆಯನ್ನ ಬಗೆಹರಿಸುವ ಕೆಲಸವನ್ನ ಮಾಡುತ್ತೇವೆ ಎಂದು ಕಂದಾಯ ಇಲಾಖೆ ಅಧಿಕಾರಿಗಳು ಭರವಸೆಯನ್ನ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಮಾಚಾರೆಡ್ಡಿ ಬೋಹಿನ್, ಗುಂಜಲಪ್ಪ ಸೇರಿದಂತೆ ಗ್ರಾಮಸ್ಥರು, ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದರು. ವರದಿ ಹುಲುಗಪ್ಪ, ಯಾದಗಿರಿ, ವಿವ ನ್ಯೂಸ್ ಕನ್ನಡ. ಯಾದಗಿರಿ ತಾಲೂಕಿನ ಬಳಿಚಕ್ರ ಗ್ರಾಮದಲ್ಲಿ ಸುಮಾರು 15-20 ದಿವಸದಿಂದ ಧಾರಾಕಾರ ಮಳೆಗೆ ಇವತ್ತು ಮುಖ್ಯ ರಸ್ತೆಯಲ್ಲಿರತಕ್ಕಂಥ ಈ ಓಣಿ ಸಂಪೂರ್ಣ ಜಲವೃದ್ಧಿ ಆಗಿ ಇವತ್ತಿನ ದಿವಸ ಜನರು ಏನದಂದ್ರೆ ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿದ್ದು, ನೀರು ನಿಂತು ಪಾಚಗಟ್ಟಿಗೆಸಿ ಸ್ಮೆಲ್ ಬಂದ ಕೇಸಿ ಏನದ ರೋಗ ರುಜಿನ ಬರತಕ್ಕಂಥ ಸಂದರ್ಭದ ಸಂಬಂಧಪಟ್ಟವರು, ಗ್ರಾಮಸ್ಥರು ಎಲ್ಲರೂ ಸಂಬಂಧಪಟ್ಟವ್ರಿಗೆ ಅರ್ಜಿ ಕೊಟ್ಟರು ಕೂಡ ಯಾರೊಬ್ಬರು ಈ ಕಡೆ ಬರದಿರ್ತಕ್ಕಂಥದ್ದು ದುರದೃಷ್ಟಕರ. ತಕ್ಷಣ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬಂದ ಕೇಸಿ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳಬೇಕು. ಈ ನೀರನ್ನು ಸ್ಥಳಾಂತರ ಮಾಡಿ ಇವರಿಗೆ ರೋಗ ಬರದಂತೆ ಎಚ್ಚರ ವಹಿಸಬೇಕು. ನಾಳೆಗೆ ಏನಾದ್ರು ರೋಗ ರುಜಿನ ಬಂದು ಏನಾದ್ರೂ ಆದರೆ ಅದಕ್ಕೆ ನೇರ ಜಿಲ್ಲಾಡಳಿತ, ಸಂಬಂಧಪಟ್ಟ ರಾಜಕಾರಣಿಗಳೇ ಹೊಣೆ ಹೊರಬೇಕಾಗ್ತಕ್ಕಂಥದ್ದು. ಇಲ್ಲದಿದ್ರೆ ಇದು ಯಾದಗಿರಿ ಟು ರಾಯಚೂರಿಗೆ ಹೋಗ್ತಕ್ಕಂಥ ಪ್ರಮುಖ ರಸ್ತೆ ಬಂದ್ ಮಾಡಿ ಕೇಸಿ ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಿದೆ. ಗ್ರಾಮದಲ್ಲಿ ಸತತ 15-20 ದಿನಗಳಿಂದ ನಿರಂತರ ಮಳೆಯಿಂದ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ತೆಗ್ಗು ಪ್ರದೇಶಗಳಲ್ಲಿ ನೀರು ತುಂಬಿ ಪೂರ ನೆಲ ಸಮಾನವಾಗಿ ಮನೆಯಲ್ಲಿ ನೀರು ಹೊಕ್ಕೊಂಡು ಗ್ರಾಮಸ್ಥರಿಗೆ ಭಾಳ ತೊಂದರೆ ಆಗಿದೆ. ಮಲಗಲು ಜಾಗವಿಲ್ಲದೆ ಗುಡಿ ಗುಂಡಾಂತರ ಶಾಲೆಗಳಲ್ಲಿ ಮಲಕಂತ ಅವರಿಗೆ ಭಾಳ ತೊಂದರೆ ಆಗಿದೆ. ದವಸ ಧಾನ್ಯಗಳು ತೊಯ್ದು ನುರುಚನಾಗಿದ್ದೇವೆ. ಅದಕ್ಕೆ ಕೂಡಲೇ ಪರಿಹಾರ ಕೊಡಬೇಕು. ಜಿಲ್ಲಾಡಳಿತ ಹಾಗೂ ಸ್ಥಳೀಯ ಶಾಸಕರು ಭೇಟಿ ಕೊಡಬೇಕು. ಇಲ್ಲಿ ಇರ್ತಕ್ಕಂಥ ಆಡಳಿತಾಧಿಕಾರಿಗಳು ಭೇಟಿ ಕೊಡಬೇಕು. ಇಲ್ಲಿ ಯಾವುದೇ ಕೂಡ ಕೆಲಸ ಆಗಿಲ್ಲ. ತಕ್ಷಣ ಈ ಗ್ರಾಮಕ್ಕೆ ಭೇಟಿ ಕೊಟ್ಟು ಈ ಗ್ರಾಮಸ್ಥರಿಗೆ ನೆರವು ಆಗಬೇಕಂತೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇವೆ. ನನ್ನ ಹೆಸರು ಬಸ್ಸು ಬಳಿಚಕ್ರ ಅಂತೇಳಿ.